ಬದಲಾವಣೆ ಜಗದ ನಿಯಮ. ಹೀಗಾಗಿ ಹೊಸ ವರ್ಷ 2025ರಲ್ಲಿ ಜಗತ್ತು ಮತ್ತು ಭಾರತದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಲಿವೆ ಎಂಬ ಕುತೂಹಲ ಈಗ ಎಲ್ಲರಲ್ಲೂ ಉಂಟಾಗಿದೆ. ಆರ್ಥಿಕತೆ, ತಂತ್ರಜ್ಞಾನ, ಸಂಶೋಧನೆ, ರಾಜಕೀಯ, ಸಾಮಾಜಿಕ, ವಾಣಿಜ್ಯ, ಉದ್ಯಮ ಮುಂತಾದ ವಲಯಗಳಲ್ಲಿ ನಡೆಯಲಿರುವಂತಹ ಬದಲಾವಣೆಗಳ ಬಗ್ಗೆ ಈಗ ತಿಳಿಯೋಣ. ಆರ್ಥಿಕತೆಯಲ್ಲಿ ಜಪಾನನ್ನು ಹಿಂದಿಕ್ಕಲದೆಯೇ ಭಾರತ ಎಂಬಂತಹ ಪ್ರಶ್ನೆ ಈಗ ಇದೆ. GDP ಲೆಕ್ಕಾಚಾರದಲ್ಲಿ ಭಾರತ ಈಗ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಪ್ರಮುಖ ಆರ್ಥಿಕ ಶಕ್ತಿಯಾಗಿದೆ. ಈಗ ಭಾರತದ GDP ಮೌಲ್ಯ $3,89,000 ಕೋಟಿ ಆಗಿದೆ. 2025ರಲ್ಲಿ ಭಾರತ ಜಪಾನನ್ನ ಹಿಂದಿಕ್ಕಿ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮುವಂತಹ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆಗ ನಿಜಕ್ಕೂ ಐತಿಹಾಸಿಕ ಸಾಧನೆಯಾಗಲಿದೆ. ಇನ್ನು ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನದಲ್ಲಿ ಬದಲಾವಣೆ ಆಗಲಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಸೆನ್ಸೆಕ್ಸ್, ಬ್ಯಾಂಕೆಕ್ಸ್ ಮತ್ತು ಸೆನ್ಸೆಕ್ಸ್ 50 ಇಂಡೆಕ್ಸ್ಗಳ ಪ್ರತಿ ವಾರದ ಡಿರೈವಟಿವ್ಸ್ ಕಾಂಟ್ರಾಕ್ಟ್ಗಳ ಎಕ್ಸ್ಪೈರಿ ದಿನಗಳಲ್ಲಿ ಬದಲಾವಣೆ ಆಗಲಿದೆ. 2025ರ ಜನವರಿ 1ರಿಂದ ಪ್ರತಿ ಶುಕ್ರವಾರದ ಬದಲಿಗೆ ಗುರುವಾರಕ್ಕೆ ಸೆನ್ಸೆಕ್ಸ್ ವೀಕ್ಲಿ ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆಗಲಿದೆ. ಸೆನ್ಸೆಕ್ಸ್, ಬ್ಯಾಂಕೆಕ್ಸ್ ಮತ್ತು ಸೆನ್ಸೆಕ್ಸ್ 50ಯ ಐತಿಹಾಸಿಕ ಕಾಂಟ್ರಾಕ್ಟ್ಗಳು 2025ರ ಜನವರಿ 1ರ ತಿಂಗಳ ಕೊನೆಯ ಗುರುವಾರ ಎಕ್ಸ್ಪೈರ್ ಆಗಲಿದೆ. ಈಗ ಇವುಗಳ ಎಕ್ಸ್ಪೈರಿ ದಿನಗಳು ಅನುಕ್ರಮವಾಗಿ ಕೊನೆಯ ಶುಕ್ರವಾರ, ಕೊನೆಯ ಸೋಮವಾರ ಮತ್ತು ಗುರುವಾರ ಆಗಿದೆ. ಇನ್ನು ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಇದೆ. ರೈಲ್ವೆ ಇಲಾಖೆಯು 10 ಹೊಸ ವಂದೇ ಭಾರತ್ ಸ್ಲೀಪರ್ ರೈಲುಗಳನ್ನ 2025ರಲ್ಲಿ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ. ಪ್ರಯಾಣಿಕರಿಗೆ ಇದರಿಂದ ವಿಶ್ವ ದರ್ಜೆಯ ಸೌಲಭ್ಯಗಳು ಈ ರೈಲಿನಲ್ಲಿ ಸಿಗಲಿದೆ. ಮೊದಲನೇದಾಗಿ ಬೆಂಗಳೂರಿನ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಮೆಟ್ರೋ ರೈಲಿನ ಸಂಚಾರ 2025ರ ಜನವರಿಯಲ್ಲಿ ಆರಂಭವಾಗಲಿದೆ. RV ರಸ್ತೆಯಿಂದ ಬೊಮ್ಮಸಂದ್ರದ ತನಕ 19 ಕಿಲೋಮೀಟರ್ ಉದ್ದದ ಮಾರ್ಗ ಇದಾಗಿದ್ದು ಲಕ್ಷಾಂತರ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗಿದೆ. ಇನ್ನು ATM ನಲ್ಲಿ ಸಿಗಲಿದೆ PF ದುಡ್ಡು. ಉದ್ಯೋಗಿಗಳ ಭವಿಷ್ಯ ನಿಧಿ ಅಥವಾ EPFO ಸಂಸ್ಥೆಯು ಮುಂದಿನ ವರ್ಷ ಜೂನ್ನಲ್ಲಿ EPFO 3.0 ಅನ್ನು ಜಾರಿಗೊಳಿಸುವ ನಿರೀಕ್ಷೆ ಇದೆ. PFಗೆ ಸಂಬಂಧಪಟ್ಟ ಹಾಗೆ ಇದು ಕ್ರಾಂತಿಕಾರಕ ಸುಧಾರಣೆಯಾಗಲಿದ್ದು ಮುಂಬರುವ ದಿನಗಳಲ್ಲಿ ATM ಮೂಲಕ ನೇರವಾಗಿ PF ದುಡ್ಡನ್ನ ವಿಡ್ರಾವಲ್ ಮಾಡುವ ವ್ಯವಸ್ಥೆಯನ್ನ PF ದಾರರಿಗೆ ಕೇಂದ್ರ ಸರ್ಕಾರ ಒದಗಿಸುವ ಸಾಧ್ಯತೆ ಇದೆ. ಪ್ರಸ್ತುತ PF ವಿಡ್ರಾವಲ್ಸ್ ವಿಷಯದಲ್ಲಿ ಉಂಟಾಗ್ತಾ ಇರುವಂತಹ ನಾನಾ ಅಡಚಣೆಗಳು, ಗೊಂದಲಗಳು ಇದರಿಂದ ದೂರವಾಗಲಿದೆ. ಇನ್ನು UPI 123 ಪೇ ಸೇವೆಯಲ್ಲಿ ಪೇಮೆಂಟ್ ಮಿತಿ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಇದು ಏನಂದ್ರೆ ಜನರಿಗೆ ಫೀಚರ್ ಫೋನ್ ನೆರವಿನಿಂದ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇ ಇದ್ರೂ ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ನೀಡುವ UPI 123 ಪೇ ಸರ್ವಿಸ್ನಲ್ಲಿ ಪ್ರತಿ ಹಣಕಾಸು ವರ್ಗಾವಣೆಯ ಮಿತಿಯನ್ನ ಜನವರಿ 1ರಿಂದ $5,000 $10,000 ವಿಸ್ತರಣೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಇದರಿಂದ ಸಾಕಷ್ಟು ಅನುಕೂಲವಾಗಲಿದೆ. ಇನ್ನು ಕಾರುಗಳ ದರ ಏರಿಕೆ ಆಗಲಿದೆ. ಆಟೋಮೊಬೈಲ್ ವಲಯದ ಹಲವಾರು ಪ್ರಮುಖ ಕಂಪನಿಗಳು ಜನವರಿಯಿಂದ ತಮ್ಮ ಕಾರುಗಳ ದರದಲ್ಲಿ 3ರಿಂದ 4% ತನಕ ದರ ಹೆಚ್ಚಳಕ್ಕೆ ನಿರ್ಧಾರ ಮಾಡಿವೆ. ಮಾರುತಿ ಸುಜುಕಿ, ಹುಂಡೈ, ಮಹೀಂದ್ರ, ಮರ್ಸಿಡಿಸ್ ಬೆನ್ಸ್ ಕಾರುಗಳ ದರದಲ್ಲಿ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ಎಂಟ್ರಿ ಲೆವೆಲ್ನಿಂದ ಲಕ್ಸುರಿ ವಾಹನಗಳ ತನಕ ಈ ದರ ಏರಿಕೆಯಾಗಲಿದೆ. ಇನ್ನು ಚಿನ್ನ, ಬೆಳ್ಳಿ ವೇಸ್ಟೇಜ್ ನಿಯಮಗಳಲ್ಲಿ ಪರಿಷ್ಕರಣೆ ಆಗಲಿದೆ. ಸರ್ಕಾರ ಜನವರಿ 1ರಿಂದ ರಫ್ತು ಉದ್ದೇಶದ ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಆಭರಣಗಳ ವೇಸ್ಟೇಜ್ ಮಿತಿ ಕುರಿತ ನಿಯಮಾವಳಿಗಳನ್ನು ಪರಿಷ್ಕರಣೆಗೊಳಿಸಿದೆ. ಹ್ಯಾಂಡ್ಮೇಡ್ ಚಿನ್ನ ಮತ್ತು ಪ್ಲಾಟಿನಂ ಆಭರಣಗಳ ವೇಸ್ಟೇಜ್ ಮಿತಿಯನ್ನ 2.25%ಗೆ ಇಳಿಕೆ ಮಾಡಲಾಗ್ತಾ ಇದೆ. ಬೆಳ್ಳಿ ಆಭರಣಗಳಿಗೆ 3%ಗೆ ಕಡಿತಗೊಳಿಸಲಾಗಿದೆ. ಇನ್ನು AI ತಂತ್ರಜ್ಞಾನದಲ್ಲಿ ಹೊಸ ಟ್ರೆಂಡ್ ಏನಾಗಲಿದೆ ಅಂತ ನೋಡೋಣ. ತಂತ್ರಜ್ಞಾನ ವಲಯದಲ್ಲೂ 2025ರಲ್ಲಿ ಹೊಸ ಟ್ರೆಂಡ್ಗಳು ಬೆಳವಣಿಗೆ ಆಗುವಂತಹ ನಿರೀಕ್ಷೆ ಇದೆ. ಅದು ಯಾವುದು ಅಂತಂದ್ರೆ ಜನರೇಟಿವ್ AI, ವರ್ಚುವಲ್ ರಿಯಾಲಿಟಿ, ಆಗ್ಯುಮೆಂಟೆಡ್ ರಿಯಾಲಿಟಿ, ಇಂಟರ್ನೆಟ್ ಆಫ್ ಥಿಂಗ್ಸ್, ಬ್ಲಾಕ್ ಚೈನ್, ಗ್ರೀನ್ ಎನರ್ಜಿ ಟೆಕ್ನಾಲಜಿ ಇತ್ಯಾದಿ ತಂತ್ರಜ್ಞಾನಗಳಲ್ಲಿ ಹೊಸ ಬದಲಾವಣೆ ಮತ್ತು ಸುಧಾರಣೆಯನ್ನು ನಿರೀಕ್ಷಿಸಲಾಗಿದೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.